ಬನವಾಸಿ ಪೂರ್ವ ಭಾಗದಲ್ಲಿರುವ ವಿದ್ಯುತ್ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಶಾಸಕ ಶಿವರಾಮ್ ಹೆಬ್ಬಾರ್. ಇನ್ನೆರಡು ತಿಂಗಳಲ್ಲಿ ಬನವಾಸಿ ಪೂರ್ವ ಭಾಗದಲ್ಲಿರುವ ವಿದ್ಯುತ್ ಸಮಸ್ಯೆಗೆ ಪರಿಹಾರ ಸಿಗಲಿದೆ. ಬನವಾಸಿ ಮತ್ತು ಭಾಷೆಗೆ ಪವರ್ ಕೊಡುವಲ್ಲಿ ವ್ಯತ್ಯಾಸವಾಗುತ್ತಿರುವುದರಿಂದ ಹಾವೇರಿಯಿಂದ ಹೊಸದಾಗಿ 11 ಕೆವಿ ಲೈನ್ ಎಳೆಯಲಾಗುತ್ತಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ದಾಸನಕೊಪ್ಪದಲ್ಲಿ ಪತ್ರಕರ್ತರಿಗೆ ತಿಳಿಸಿದ್ದಾರೆ. ವಿದ್ಯುತ್ತಿನ ಅಭಾವದ ಕಾರಣಕ್ಕಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ. ಈ 2 ತಿಂಗಳಲ್ಲಿ ನನಗನ್ಸುತ್ತೆ ಬನವಾಸಿ ಭಾಗದ ವಿದ್ಯುತ್ ಸಮಸ್ಯೆ, ನನ್ನ ಪೂರ್ವ ಭಾಗದ ವಿದ್ಯುತ್ ಸಮಸ್ಯೆ ಒಂದು ತಾತ್ಕಾಲಿಕ ಅಂತ್ಯವನ್ನು ತಲುಪುತ್ತೆ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ, ಭಾಷೆಯಲ್ಲಿ ಹೆಣ್ಣು ಮಕ್ಕಳು ಮಿಕ್ಸರ್ ಹತ್ತಲಿಕ್ಕೆ ಹೋದು ಮಿಕ್ಸರ್ ಹತ್ತಲಿಕ್ಕೆ ಆಗ್ತಾ ಇಲ್ಲ. ಬನವಾಸಿಯಲ್ಲಿ ಮಿಕ್ಸರ್ ಚಾಲು ಮಾಡಬೇಕು ಅಂತ ಈ ಬದಿ ಹೆಚ್ಚು ಲೋಡ್ ಮಾಡಿದರೆ ಭಾಷೆ ಹತ್ತಲಿಕ್ಕೆ ಆಗೋದಿಲ್ಲ. ಭಾಷೆಯಲ್ಲಿ ಹೆಚ್ಚು ಲೋಡ್ ಮಾಡಿದರೆ ಬನವಾಸಿ ಟ್ರಾನ್ಸ್ಪೋರ್ಟ್ ಚಾಲು ಆಗೋದಿಲ್ಲ. ಮತ್ತೊಂದು 22 ಕಿಲೋಮೀಟರ್ KPTCLಿಂದ ಅಲ್ಲ ಹಾನಗಲ್ಲಿತ್ತು, ಹಾವೇರಿ ಇತ್ತು. ಹಾವೇರಿಯಿಂದ 28 ಕಿಲೋಮೀಟರ್ ಹೊತ್ತ ಲೈನ್ ಒಗೆಯೋದಕ್ಕೆ 11 ಕೆವಿ ಲೈನ್ ಒಗೆಯೋದಕ್ಕೆ ಈಗಾಗಲೇ ಸ್ಯಾಂಕ್ಷನ್ ಬಂದಿದೆ. ನಾಳೆ ನಾಡಿದ್ದು ಕೂಡ ಟೆಂಡರ್ ಆಗ್ತಾಯಿದೆ. ಅದಾದರೂ ನಮಗಿದು 2 ಸಬ್ ಗ್ರಿಡ್ ಬನವಾಸಿ ಎಕ್ಕಂಬಿ ಮತ್ತು ದಾಸರಕೊಪ್ಪ ಸಬ್ ಗ್ರಿಡ್ಗೆ ಮತ್ತಷ್ಟು ಪರ್ಯಾಯವಂತ ವಿದ್ಯುತ್ ನಮ್ಮದರ್ಸುತ್ತೆ. ಹಾಗಾಗಿ ನಾನು ಕೇವಲ 1 ವರ್ಷ ಆಲೋಚನೆ ಮಾಡಿಲ್ಲ, ಬರುವ 5 ದಶಕಗಳಲ್ಲಿ ನನ್ನ ಈ ಪ್ರದೇಶಕ್ಕೆ ಯಾವ ಕಾಲಕ್ಕೂ ಕೂಡ ವಿದ್ಯುತ್ತಿನ ಅಭಾವ ಆಗಬಾರ್ದು, ರೈತರಿಗೆ ಪಂಪ್ಸೆಟ್ಟಿಗೆ ತೊಂದರೆ ಆಗಬಾರ್ದು, ನೀರಾವರಿ ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ನೀರಾವರಿ ಕೆಲಸಗಳಿಗೆ ಅನಾನುಕೂಲತೆ ಆಗಬಾರ್ದು. ಆ ಕಾರಣದಿಂದ ಕ್ರಾಂತಿಕಾರಿ ಬದಲಾವಣೆಯನ್ನು ಶಿರಸಿ ಪೂರ್ವ ಭಾಗದಲ್ಲಿ ಇಷ್ಟು ಗಟ್ಟರ ತರ್ತಕ್ಕಂಥ ಸಂಕಲ್ಪ ಮಾಡಿದೆ. ಕದಮೋತ್ಸವ ಮಾಡಬೇಕು ಅಂತೇಳಿ ನಾನು ಕೂಡ ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದೆ, ಜಿಲ್ಲಾ ಉಸ್ತುವಾರಿ ಸಚಿವ ಜೊತೆಗೂ ವಿಧಾನಸೌಧದಲ್ಲೇ ಮಾತಾಡಿದೆ, ಸಮಯ ನಿಗದಿ ಮಾಡಿ ಅಂತ ಹೇಳಿದ್ದೀನಿ. ನನಗೂ ಕೂಡ ಮೊನ್ನೆ 3-4 ಕಾರವಾರದಲ್ಲಿ ಕರೆದಿದ್ರಂತೆ. ಅದಕ್ಕೆ ಆವತ್ತು ನಾನು ಹೇಳಿಲ್ಲ, ನಾನು ಬೆಂಗಳೂರಿನಲ್ಲಿ ನಾನು ಬರಲಿಕ್ಕಾಗಿದ್ದೆ. ನಾನು ಹೇಳಿದ್ದೇನೆ, ನನ್ನ ಕಾಯಬೇಕಾದ ಅವಶ್ಯಕತೆ ಇಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಕೂಡಲೇ ನಿರ್ಣಯ ತೆಗೆದುಕೊಳ್ಬೇಕು. ಅವತ್ತಿನ ಸಭೆಯಲ್ಲಿ ತಾವು ತೀರ್ಮಾನ ತಗೊಳ್ಬೇಕು ಡೇಟು ಅಂತ ತೀರ್ಮಾನ ಆಗಿದೆ ಅಂತ ಹೇಳಿದಾರಂತೆ. ಅದು ಹಂಗೆ ಸರಿ ಅನಿಸೋದಿಲ್ಲ. ಅಕಾರ್ಡಿಂಗ್ ಟು ಲಾ ಒಂದು ಜಿಲ್ಲಾಡಳಿತ ಸಿಸ್ಟಮ್ನಲ್ಲಿ ನಾವು ಯಾವಾಗಲೂ ಭಾಗಿಯಾಗಬಾರ್ದು. ಸರ್ಕಾರದ ಕೆಲಸಗಳಿಗೆ ಒಂದು ಸಿಸ್ಟಮ್ ಇದೆ, ಯಾವ್ಯಾವ ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಅದಕ್ಕೆ ಆದಂಥ ಪ್ರೋಟೋಕಾಲ್ ಆಗಿದೆ. ಆ ಪ್ರೋಟೋಕಾಲ್ ಉಲ್ಲಂಘನೆ ಯಾವ ಕಾಲಕ್ಕೂ ಒಂದು ಒಳ್ಳೆಯ ಪರೀಕ್ಷೆ ಮೊದಲಾಗುತ್ತೆ ನಂತರ ಆಗುತ್ತೆ ಅಂತ ಒಳ್ಳೆಯ ಸಂಗತಿ ಅಲ್ಲ. ಅದು ಆಗಬೇಕು ಅನ್ನತಕ್ಕಂಥದ್ದು ಮೊದಲನೇದು, ಮೊದಲಾಗುತ್ತೆ ಅಂತಕ್ಕಂಥದ್ದು ಆಮೇಲೆ ಹೇಳ. ಫಸ್ಟ್ ಕದಂಬೋತ್ಸವ ಆಗಬೇಕು. ಈಗಾಗಲೇ ಕದಂಬ ಪ್ರಶಸ್ತಿ ಅನೌನ್ಸ್ ಆಗಿದೆ. ವಿವೇಕ ಹೇಳ್ತಕ್ಕಂಥವರಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಮಾಜಿ ಕುಲಪತಿ ವಿವೇಕ ಅವರಿಗೆ ಈಗಾಗಲೇ ಪಂಪ ಪ್ರಶಸ್ತಿ ಕೂಡ ಘೋಷಣೆ ಆಗಿದೆ. ಹಾಗಾಗಿ ಕದಂಬೋತ್ಸವನ ಆಗಬೇಕಾಗಿದ್ದ ಅವಶ್ಯಕತೆ ಇದೆ. ಅದರ ಬಗ್ಗೆ ಸರ್ಕಾರ ಪ್ರಯತ್ನ ಮಾಡುತ್ತೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಕೂಡಲೇ ಆರಂಭ ಮಾಡಿ. ನನಗೆ ಅವರು ಕಾಯ್ದು ಅವರು ನಾ ಕಾಯ್ದು ಮಾಡ್ತಾ ಇದ್ದರೆ ವಿಳಂಬ ಆಗುತ್ತೆ. ಉಳಿತೀನಿ, ಉಳಿಬಾರ್ದು ಅಂತೇನಿಲ್ಲ. ಅವ್ರು ಏನೇ ಸಭೆಯಲ್ಲಿ ನಿರ್ಣಯ ಮಾಡೋದು, ಐ ಎಮ್ ಎ ಪಾರ್ಟ್ ಆಫ್ ದ ಗೌರ್ಮೆಂಟ್. ಈ ಎಲ್ಲ ಕೆಲಸಗಳು ಸರಿ ಹೋಗೋದಕ್ಕೆ ಈ ಕ್ಷೇತ್ರ ಶಾಸಕರಾಗಿ ಏನೆಲ್ಲ ಕೆಲಸ ಮಾಡಬೇಕು, ಯಶಸ್ವಿ ಕದಂಬೋತ್ಸವ ಮಾಡೋದಕ್ಕೆ ನನ್ನ ಸಹಭಾಗಿತ್ವ ಯಾವಾಗಲೂ ಜಿಲ್ಲಾಡಳಿತ. ನಿವೃತ್ತ ARTO ಬುಗಾರೆಡ್ಡಿಗೆ ಹೃದಯ ಸ್ಪರ್ಶಿ ಸನ್ಮಾನ. ನಗರದ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಸರಿಸುಮಾರು 12 ವರ್ಷಗಳು ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸಿ ತನ್ಮೂಲಕ ಪ್ರಸ್ತುತವಾಗಿ ಬಳ್ಳಾರಿ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ RTO ಹುದ್ದೆಯಲ್ಲಿ ನಿವೃತ್ತಗೊಂಡ ಬುಗಾರೆಡ್ಡಿ ಮತ್ತು ಪತ್ನಿ ರಾಜೇಶ್ವರಿ ದಂಪತಿಗೆ ಅವರ ಶಿರ್ಸಿ ಅಭಿಮಾನಿಗಳು ಸೇರಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಶುಭ ಹಾರೈಸಿದರು. ನಗರದ ಹೋಟೆಲ್ ಮಧುವನದ ಆರಾಧನಾ ಸಭಾಭವನದಲ್ಲಿ ನಡೆದ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಕೆ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿದ ನಿವೃತ್ತ RTO CD ನಾಯ್ಕ್ ಮಾತನಾಡಿ, ಒಂದು ವ್ಯಕ್ತಿ ಇಲಾಖೆಯ ವೃತ್ತಿ ಜೀವನದಲ್ಲಿದ್ದಾಗ ಕೆಲಸ, ಪ್ರಾಮಾಣಿಕತೆ, ದಕ್ಷತೆ ಮತ್ತು ಮಾದರಿ ಹೆಜ್ಜೆ ಗುರುತುಗಳು ನಿವೃತ್ತಿ ಹಾಗೂ ನಿವೃತ್ತಿ ನಂತರದಲ್ಲೂ ಬರುವ ಅಧಿಕಾರಿ ವರ್ಗಕ್ಕೆ ಮಾದರಿಯಾಗಿರುತ್ತದೆ. ಅದಕ್ಕೆ ಉದಾಹರಣೆ ಬುಗಾರೆಡ್ಡಿಯವರ ಕೆಲಸವಾಗಿದ್ದು, ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು. ಮತ್ತೆ ಇಲ್ಲಿ ನಮ್ಮನೆ ಬಂದಾಗೆಲ್ಲ ನಮ್ಮನೆಗೆ ಒಂದ್ಸಲ ಬಂದು ಹೋಗೋರು, ಹೋಗ್ಬೇಕಾದ್ರೆ ಒಂದ್ಸಲ ಕಣ್ಣೀರು ಹಾಕೋರು. ಒಂದ್ ರೀತಿ ಅಂದ್ರೆ ಆತ್ಮೀಯತೆ ಅಂತ ಆ ರೀತಿ ನಮ್ಗೂ ಒಂದ್ ರೀತಿ ಬುಗಾರೆಡ್ಡಿ. ಈಗ ರಾಮಲಕ್ಷ್ಮಣ ಹೇಳೋದ ಹಾಗೆ ನಾವು ಹೇಳ್ದ ಹಾಗೆ ಇದು ಏನೇ ಕೇಳೋದಿದ್ರು ನಾನು ಅವ್ರ ಕಲ್ ಕೇಳ್ತಿದ್ದೆ, ಅವ್ರು ನನ್ನ ಹತ್ರ ಕೇಳ್ತಿದ್ರು. ಕೆಲವೊಂದ್ಸಲ ಅವ್ರದ್ದು ಸಣ್ಣ ಒಂದು ಇನ್ಸಿಡೆಂಟು ಆಯ್ತು, ಅದನ್ನ ಅಂದ್ರೆ ಹೋಗ್ಲಾಡಿಸ್ಬೇಕಾದ್ರೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಅದರಲ್ಲಿ ಮುಖ್ಯ ಕಾರಣೀಕರ್ತರೊಬ್ಬರಿದ್ದರು. ಅಂಥವ್ರನ್ನ ನಾವು ಇವತ್ತು ನೆನೆಸ್ಕೊಳ್ಬೇಕು. ಅವ್ರಿಗೆ ಗೊತ್ತದೆ, ಇಲ್ಲಿ ಅವ್ರಿಗೂ ಗೊತ್ತಿದೆ. ಹಾಗಾಗಿ ಅವರು ಸಹಾಯ ಮಾಡಿದ್ದಾರೆ. ಅದರಿಂದ ಅವ್ರಿಗೊಂದು ಒಳ್ಳೆಯ
ಲೈಫ್ ಸಿಕ್ಕಿದೆ. ಮತ್ತೆ ಬುಗ್ಗಾರೆಡ್ಡಿ ಅವ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ, ಅದನ್ನೇ ಮತ್ತೆ ಹೇಳೋದಿಲ್ಲ. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ. ಅವರ ಮಕ್ಕಳು, ಈಗ ನಾವು ಮೊನ್ನೆ ಹೋಗಿದ್ರು, ಅದೇ ನಾನು ಉಪ್ಪಿನ ಸತೀಶ್ ಅವರ ಮಗನ ಮದುವೆಗೆ ಊರಿಗೆ ಹೋಗಿದ್ರು. ಅವರಿಗೆ ಅಲ್ಲಿ ನಾವು ಅವರ ಮದುವೆಗೆ ಹೋಗಿ ಅಲ್ಲಿಂದ ಮಂತ್ರಾಲಯಕ್ಕೂ ನಮಗೆ ವ್ಯವಸ್ಥೆ ಮಾಡಿದ್ರು. ನೀವು ಹೇಳಿದಂಗೆ ನಮಗೂ ಅಲ್ಲಿ ವ್ಯವಸ್ಥೆ ಮಾಡಿದ್ರು. ನಾವು ಅಲ್ಲಿ ಮಂತ್ರಾಲಯಕ್ಕೆ ಹೋಗಿ ಏನೇ ಅಂದರೆ ಬುಗ್ಗಾರೆಡ್ಡಿ ಹತ್ರ ಯಾವಾಗ ಹೇಳ್ಬಿಟ್ರೆ ಅದು ಫೋನ್ ಮಾಡಿ ಹೇಳ್ಬಿಟ್ರೆ ಅದು ವ್ಯವಸ್ಥೆ ಆಗಿರ್ತಿತ್ತು. ಅದೊಂದು ಈಗ ಯಾರು ಬೇಕಾದರೂ ಅವರನ್ನು ನಂಬರ್ ಇಟ್ಕೊಂಡು ನೀವು ಫೋನ್ ಮಾಡಿದ್ರೆ ಅವರು ವ್ಯವಸ್ಥೆ ಮಾಡೋದ್ರಲ್ಲಿ ಎತ್ತಿದ ಕೈ. ಇಷ್ಟು ಮಾತ್ರ ಹೇಳೋದು, ಯಾವಾಗೂ ಅವ್ರಿಗೆ ಬಿಟ್ಟವರಲ್ಲ ಯಾರು. ಅಂದರೆ ಜಸ್ಟ್ ಮತ್ತೊಂದು ಅಂದರೆ ಶಿರ್ಸಿಯಿಂದ ಸುಮಾರು ಜನ ಹೋಗಿದ್ರು ಅವರು ಮಗನ ಮದುವೆಗೆ, ನಾವು ನೋಡಿದ್ವಿ. ಹಾಗಾಗಿ ಬುಗ್ಗಾರೆಡ್ಡಿ ಅವರ ನಿವೃತ್ತಿ ಜೀವನ ಈಗ ಜನವರಿ 31ಕ್ಕೆ ನಿವೃತ್ತರಾಗಿದ್ದಾರೆ. ಹಾಗೆ ಇನ್ನೊಂದು ವಿಚಾರ, ಅವರು ಆಕ್ಚುಲಿ ನಮಗೆ ಇಲ್ಲಿ ಅವ್ರು ಉಳಿಸ್ಕೊಳ್ಬೇಕು, ಅವ್ರಿಗೊಂದು ಮನೆ ಜಾಗ ಮಾಡಿ ಅವ್ರಿಗೊಂದು ಮನೆ ಮಾಡಿಸ್ಬೇಕು ಅಂತಿತ್ತು. ಆದ್ರೆ ಅವ್ರು ಯಾಕೋ ತಗೊಂಡ ಜಾಗನೂ ಮಾರಾಟ ಮಾಡ್ಬೋದು. ಶಿರ್ಸಿ ನಗರದ ಬಸ್ ಡಿಪೋ ಮುಂಭಾಗದಲ್ಲಿ ಕರ್ನಾಟಕ ಒನ್ಗೆ ಚಾಲನೆ ನೀಡಿದ ತಹಸೀಲ್ದಾರ್ ಶ್ರೀಧರ್ ಮುದಲ್ಮನಿ. ಶಿರ್ಸಿ ನಗರದ ಬಸ್ ಡಿಪೋ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರದ ಕರ್ನಾಟಕ ಒನ್ ಆರಂಭಿಸಲಾಗಿದೆ. ಈ ಕರ್ನಾಟಕ ಒಂದರಲ್ಲಿ ಸಾರ್ವಜನಿಕರಿಗೆ, ರೈತರಿಗೆ ಬೇಕಾಗುವ ದಾಖಲೆಗಳನ್ನು ಪಡೆಯಬಹುದಾಗಿದೆ. ಜಾತಿ ಪ್ರಮಾಣ ಪತ್ರ, ವಿವಾಹ ನೋಂದಣಿ, ಬೆಳೆ ವಿಮೆ, ವಿದ್ಯಾರ್ಥಿಗಳಿಗೆ, ಅಂಗವಿಕಲರಿಗೆ ಬಸ್ ಪಾಸ್, ಆರ್ಟಿಸಿ ಮುಂತಾದವುಗಳನ್ನು ಇಲ್ಲಿ ಮಾಡಿಸಬಹುದಾಗಿದೆ. ಇಂದಿನಿಂದ ಆರಂಭವಾದ ಕರ್ನಾಟಕ ಒನ್ಗೆ ತಹಸೀಲ್ದಾರ್ ಶ್ರೀಧರ್ ಮುದಲ್ಮನಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಶ್ರೀಕಾಂತ್ ಬಳ್ಳಾರಿ ಹಾಗೂ ಕರ್ನಾಟಕ ಒನ್ ನೋಡಿಕೊಳ್ಳುವ ನಿಂಗಪ್ಪ ಅರಸನಾಳ್ ಇತರರು ಇದ್ದರು. ಶಿರ್ಸಿ ಕಿರುವತ್ತಿ ಬಸ್ನಲ್ಲಿ ಪ್ರಯಾಣಿಕರೊಬ್ಬರು ಕಳೆದುಕೊಂಡ ಪರ್ಸನ್ನು ಪ್ರಯಾಣಿಕರಿಗೆ ಹಿಂದಿರುಗಿಸಿದ ಬಸ್ನ ನಿರ್ವಾಹಕರಾದ ಶ್ರೀಯುತ ಚಂದ್ರಶೇಖರ್ ಗುಂಡ್ಲೂರು. ಶಿರ್ಸಿ ಕಿರುವತ್ತಿ ಬಸ್ಸಿನಲ್ಲಿ ಪ್ರಯಾಣಿಕರೊಬ್ಬರು ಕಳೆದುಕೊಂಡ ನಗದು ಹಣ ಇದ್ದ ಪರ್ಸನ್ನು ಬಸ್ಸಿನ ನಿರ್ವಾಹಕರಾದ ಶ್ರೀಯುತ ಚಂದ್ರಶೇಖರ್ ಗುಡ್ಲೂರು ಅವರು ತೆಗೆದಿರಿಸಿಕೊಂಡು ಘಟಕ ವ್ಯವಸ್ಥಾಪಕ ಶ್ರೀ ಸರ್ವೇಶ್ ಅವರ ಸಮ್ಮುಖದಲ್ಲಿ ಪ್ರಯಾಣಿಕರಿಗೆ ಹಿಂದಿರುಗಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಘಟಕದ ಲೆಕ್ಕಪತ್ರ ಮೇಲ್ವಿಚಾರಕ ಮಂಜುನಾಥ್ ಶೇಟ್ ಉಪಸ್ಥಿತರಿದ್ದರು. ನಿರ್ವಾಹಕರ ಪ್ರಾಮಾಣಿಕತೆಗೆ ಪ್ರಯಾಣಿಕರು ಅಭಿನಂದನೆ ಸಲ್ಲಿಸಿದರು.